ನಮಸ್ಕಾರ. ನಾನು ಸ್ನೇಕ್ ಪವನ್ ಮಾತಾಡ್ತಿರೋದು. ನನಗೆ ನಿನ್ನೆ ರಾತ್ರಿ 11:30ಗೆ ಕುಮಟಾ ತಾಲೂಕಿನ ಹೆಗಡೆ ಗ್ರಾಮದಿಂದ ಒಂದು ಫೋನ್ ಬಂತು. ಮನೆ ಹಿತ್ತಲಲ್ಲಿ ಒಂದು ಬಿಳಿ ಹಾವು ಬಂದಿದೆ, ಅದು ನಾಗರಾವು ಅಥವಾ ಹೆಬ್ಬಾವು ಅಂತ ಗೊತ್ತಾಗ್ತಿಲ್ಲ ಅಂತ ಫೋನ್ ಮಾಡಿದರು. ನನಗೂ ಯಾಕೋ ಡೌಟ್ ಆಯಿತು, ಯಾವ ಸ್ಪೀಸೀಸ್ ಅಂತ ತಿಳ್ಕೊಂಡು ಹೋದರೆ ನಮಗೂ ಅನುಕೂಲ ನೆಕ್ಸ್ಟ್ ರಕ್ಷಣೆ ಮಾಡಲಿಕ್ಕೆ. ಹೀಗಾಗಿ ಒಂದು ಫೋಟೋ ಕಳಿಸಿ ಅಂತ ಹೇಳಿದೆ. ಫೋಟೋಸನ್ನು ಕಳಿಸಿದ್ರು, ಅಷ್ಟು ಕ್ಲಿಯರ್ ಆಗಿರಲಿಲ್ಲ, ಆದರೆ ಮೇಲ್ನೋಟಕ್ಕೆ ಅದು ಒಂದು ಹೆಬ್ಬಾವು ಥರ ಕಾಣಿಸ್ತಿತ್ತು. ಆನಂತರ ನಾನು ಅಲ್ಲಿ ಹೋಗಿ ನೋಡಿದೆ, ನನಗೆ ಕನ್ಫರ್ಮ್ ಆಯ್ತು ಇದೊಂದು ವೈಟ್ ಪೈಥನ್ ಅಂತ. ಆನಂತರ ಆ ಹಾವನ್ನು ನಾನು ರಕ್ಷಣೆಯನ್ನು ಮಾಡಿದೆ. ಆನಂತರ ಅಲ್ಲಿ ಜನರಿಗೆಲ್ಲ ಒಂದು ಕುತೂಹಲ ಇತ್ತು. ನಾವು ಇಷ್ಟು ವರ್ಷದಿಂದ ನೂರಾರು ಹೆಬ್ಬಾವುಗಳನ್ನು ನೋಡಿದ್ದೇವೆ, ಅಂದರೆ ನಾನು ಹಲವಾರು ಹೆಬ್ಬಾವುಗಳನ್ನು ಆ ಊರಲ್ಲಿ ನಾನು ರಕ್ಷಣೆ ಮಾಡಿದ್ದೇನೆ ಕೆಲವು ವರ್ಷಗಳಿಂದ. ಹೀಗಾಗಿ ಜನರಿಗೊಂದು ಕುತೂಹಲ ಇತ್ತು, ಇಂಥ ಬಿಳಿ ಹಾವನ್ನೇ ನಾವು ನೋಡಲಿಲ್ಲ, ಇದು ಯಾವ ಜಾತಿ ಹಾವು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಕುತೂಹಲ ಇತ್ತು. ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ. ಇದೊಂದು ಬೇರೆ ಜಾತಿ ಹಾವಲ್ಲ, ಇದು ಹೆಬ್ಬಾವೆ. ಹೆಬ್ಬಾವಿನಲ್ಲಿ ಅಂದರೆ ಈ ಹೆಬ್ಬಾವು ಹುಟ್ಟಬೇಕಾದ್ರೇ ಅದಕ್ಕೆ ಒಂದು ಚರ್ಮಕ್ಕೆ ಬಣ್ಣ ಕೊಡುವಂಥ ಒಂದು ಗ್ರಂಥಿ, ಪಿಗ್ಮೆಂಟ್ ಅಥವಾ ಮೆಲಲಿನ್ ಅಂತ ಹೇಳ್ತಾರೆ, ಆ ಒಂದು ಗ್ರಂಥಿ ಅಬ್ಸೆನ್ಸಿಂದ ಅದು ವೈಟ್ ಆಗಿ ಹುಟ್ಟಿರುತ್ತೆ. ಇಂಥ ಹಾವುಗಳು ಬದುಕೋದು ತುಂಬಾ ಕಷ್ಟ, ಯಾಕೆಂತಂದರೆ ಬಿಳಿ ಬಣ್ಣದಿಂದ ಕೂಡಿರೋದ್ರಿಂದ ಈಸಿಯಾಗಿ ತನ್ನ ವೈರಿಗಳ ಕಣ್ಣಿಗೆ ಬಿದ್ದುಬಿಡುತ್ತೆ. ಹೀಗಾಗಿ ಇಂಥ ಹಾವುಗಳು ಬೇಗನೆ ವೈರಿಗಳ ಒಂದು ದಾಳಿಗೆ ತುತ್ತಾಗಿ ಸತ್ತೋಗ್ಬಿಡುತ್ತೆ. ಆದರೆ ಈ ಹಾವು ಸುಮಾರು ಒಂದು 9 ಅಡಿ ಉದ್ದವಿದೆ ಅಂತ ನನ್ನ ಒಂದು ಅಂದಾಜು. ಈ ಹಾವು ಇಷ್ಟು ವರ್ಷ ಅಂದರೆ ಸುಮಾರು ಒಂದು 7-8 ವರ್ಷ ಆಗಿರ್ಬೋದು. ಇಷ್ಟು ವರ್ಷ ಬದುಕಿರೋದೇ ಹೆಚ್ಚು ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನೊಂದು ವಿಶೇಷತೆ ಏನಂತಂದರೆ, ನಮ್ಮ ಕರ್ನಾಟಕದಲ್ಲಿ ಇದು 3ನೇ ರೆಕಾರ್ಡ್. ಫಸ್ಟ್ ರೆಕಾರ್ಡು ಸಿಕ್ಕಿರುವಂಥದ್ದು ದಕ್ಷಿಣ ಕನ್ನಡದ ಬೆಳ್ತಂಗಡಿಯಲ್ಲಿ. ಅಲ್ಲಿ ಸುಮಾರು ಒಂದು 4-4.5 ಅಡಿ ಉದ್ದದ ಒಂದು ಬಿಳಿ ಹೆಬ್ಬಾವು ಸಿಕ್ಕಿತ್ತು. ಅದು ಸುಮಾರು ಒಂದು 3 ವರ್ಷದ ಹಿಂದೆ. ಹಾಗೆ ಲಾಸ್ಟ್ ಇಯರ್ ಆಗಸ್ಟಲ್ಲಿ, ಅಂದರೆ ಕರೆಕ್ಟ್ 1 ವರ್ಷದ ಹಿಂದೆ, ನನಗೆ ಕುಮಟಾ ತಾಲೂಕಿನ ಮಿರ್ಜಾನ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ಬಿಳಿ ಹೆಬ್ಬಾವು ಸಿಕ್ತು. ಅದು ಸುಮಾರು ಒಂದು 4-4.5 ಅಡಿ ಇತ್ತು. ಹಾಗೆ 3ನೇ ರೆಕಾರ್ಡ್ ಸಿಕ್ಕಿರುವಂಥದ್ದು ಕೂಡ ನಮ್ಮ ಕುಮಟದಲ್ಲೇ. ಇದು ಸುಮಾರು 9 ಅಡಿ ಇರೋದ್ರಿಂದ ಇದು ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರುವಂಥ ಬಿಳಿ ಹೆಬ್ಬಾವಿನಲ್ಲಿ ಅತ್ಯಂತ ಉದ್ದದ ಒಂದು ಹೆಬ್ಬಾವಾಗಿ ಇದೊಂದು ರೆಕಾರ್ಡ್ ಆಗಿದೆ. ಹಾಗೆ ನನಗೆ ಗೊತ್ತಿರೋ ಪ್ರಕಾರ ಭಾರತದಲ್ಲಿ ಕೂಡ ಇಷ್ಟು ವೈಟ್ ಆಗಿರುವಂಥ ಹಾಗೆ ಇಷ್ಟು ದೊಡ್ಡ ಹೆಬ್ಬಾವು ಸಿಕ್ಕಿರೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ಹೀಗಾಗಿ ಇದೊಂದು ಭಾರತದಲ್ಲೇ ಒಂದು ಅತಿ ದೊಡ್ಡ ಬಿಳಿ ಹೆಬ್ಬಾವು ರೆಕಾರ್ಡ್ ಕೂಡ ಆಗ್ಬೋದು. ಇದರ ಬಗ್ಗೆ ನಾನು ಮುಂದೆ ಸಂಬಂಧಪಟ್ಟ ಇಲಾಖೆ ಜೊತೆನೂ ಕೂಡ ನಾನು ಮಾತಾಡ್ತೇನೆ. ಹಾಗೆ ಈ ಹಾವನ್ನು ನಾನು ಅರಣ್ಯ ಇಲಾಖೆ ಅವರಿಗೆ ಒಂದು ಮಾಹಿತಿಗೆ ನೀಡಿ ನೆಕ್ಸ್ಟ್ ಅದನ್ನು ಅರಣ್ಯಕ್ಕೆ ಬಿಡುವಂಥ ಕೆಲಸವನ್ನು ಮಾಡ್ತೇನೆ.